ಓಹೋ ಏನು ನಮ್ಮ ರಾಕ್ಷಸಿ ಅತ್ತೆ ಟೆನ್ಷನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದಾರಲ್ಲ, ಯಾಕೆ ಏನಾದರೂ ಪ್ರಾಬ್ಲಮ್ಮಾ? ಬೇರೆಯವ್ರನ್ನ ಸುಡಕ್ಕೆ ಹೋಗಿ ನಿಮ್ಮ ಬಾಲಕ್ಕೆ ಬೆಂಕಿ ಬಿತ್ತಾ? ಅಲ್ಲ, ಯಾವತ್ತೂ ನಾನು ನಿಮ್ಮನ್ನ ಇಷ್ಟೊಂದು ಗಾಬರಿಯಲ್ಲಿ ಹೀಗೆ ನಡುಕ್ತಿರೋದನ್ನ ನೋಡೇ ಇರಲಿಲ್ವಲ್ಲ. ಯಾವಾಗಲೂ ಬೇರೆಯವ್ರನ್ನ ನಡುಗಿಸ್ತಿದ್ರಿ, ಈಗ ನೋಡಿದ್ರೆ ನಿಮ್ಮ ಇಡೀ ದೇಹನೇ ನಡುಕ್ತಿದೆಯಲ್ಲ. ನೋಡಕ್ ಮಜವಾಗಿದೆ. ಏಯ್, ನನ್ನಿಂದಾಗೆ ನೀನು ನಿನ್ನ ದೇಹನೇ ಕಳ್ಕೊಂಡಿದ್ಯಾ. ಈಗ ನೆಮ್ಮದಿನೂ ಕಳ್ಕೋಬೇಡ. ಮಾತಾಡದೆ ಸುಮ್ಮನೆ ಇಲ್ಲಿಂದ ಹೋಗು. ನಾನು ಶಾಂತವಾಗಿದ್ದಾಗ್ಲೇ ನಿನ್ನನ್ನ ಕೊಂದೋಳು. ಇನ್ನು ನನ್ನನ್ನ ಕೆರಳಿಸಿದ್ರೆ ಏನಾಗ್ಬೋದು ಅನ್ನೋದನ್ನ ನೀನು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ. ಮಾಳ್ವಿಕಾ, ನಿನ್ನ ಬೆದರಿಕೆಗೆ ನಾನು ಹೆದರ್ಕೊಳ್ಳೋ ಕಾಲ ಮುಗೀತು. ನಾನು ಸುಮ್ಮನೆ ಹಾಗೆ ವಿಚಾರಿಸ್ಕೊಂಡೆ ಅಷ್ಟೇ. ದಿನ ಬೇರೆಯವ್ರನ್ನ ಹೆದರಿಸೋ ನಿನ್ನ ಮುಖದಲ್ಲೇ ಇಷ್ಟೊಂದು ಗಾಬರಿ ಕಾಣಿಸ್ತಿದ್ಯಲ್ಲ, ಅದಕ್ಕೆ ಯಾವುದೋ ಒಂದು ದೊಡ್ಡ ಗಂಡಾಂತರನೇ ನಿನ್ನ ತಲೆ ಮೇಲೆ ಬೀಳೋ ಥರ ಕಾಣಿಸ್ತಿದೆ ಅಲ್ವಾ? ಏಯ್, ಸಾಕು ನಿಲ್ಸೆ. ಗಂಡಾಂತರಕ್ಕೆ ಗಂಡಾಂತರ ನಾನು. ನನ್ನ ತಲೆ ಮೇಲೆ ಬರೋದಿರ್ಲಿ, ನನ್ನ ನೆರಳು ಸೋಕಿದ್ರು ಸಾಕು, ಆ ನಿನ್ನ ಗಂಡಾಂತರ ಹಾಗೆ ಕರಗ್ ಹೋಗುತ್ತೆ. ನನ್ನ ಶಕ್ತಿ ಏನು ಅನ್ನೋದು ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಿನ್ನ ಶಕ್ತಿ ಸೋತು ಸತ್ತೋಗಿದೆ ಮಾಳ್ವಿಕಾ. ನಿನ್ನ ಟೆನ್ಷನ್ಗೆ ಏನು ಕಾರಣ ಆಗಿರ್ಬೋದು? ನೀನು ಕಾಪಾಡ್ಕೊಂಡು ಬಂದಿರೋ ಯಾವುದೋ ಒಂದು ಅಮೂಲ್ಯವಾದ ರತ್ನ ಕಳೆದೋಗಿರ್ಬೇಕು. ಅದಕ್ಕೆ ನೀನು ಇಷ್ಟೊಂದು ಟೆನ್ಷನಲ್ಲಿದ್ಯಾ ಅಲ್ವಾ? ಏಯ್, ಈ ಅಂಬಿಕಾ, ನೇರವಾಗಿ ಮಾತಾಡೆ. ಆ ದಾಕ್ಷಾಯಿಣಿನ ಕಲ್ಲಿನ ಸೆರೆಯಿಂದ ಹೊರಗೆ ತಂದಿದ್ದು ನೀನೇನಾ? ತಮರು ಇರೋ ಜಾಗನ ಹುಡುಕಿ ಅದನ್ನ ಬಾರಿಸಿ ಅವಳನ್ನ ಮುಕ್ತಗೊಳಿಸಿದ್ದು ನೀನೇ ತಾನೇ? ಹೌದು, ನಾನು. ಯುಗ ಯುಗಾಂತರಗಳಿಂದ ಆಗದೆ ಇರೋ ಕೆಲಸ ಈಗಾಗಿದೆ. ಅಂದ್ರೆ ದುಷ್ಟ ಸಂಹಾರಕ್ಕೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಅದಕ್ಕೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಆಪತ್ ಬಂದು ನಿನ್ನ ಸುತ್ಕೊಂಡು ಹೋಗುತ್ತೋ ಅಂತ ನಿನಗೆ ಭಯ ಆಗ್ತಿದೆ ಅಲ್ವಾ? ಕಲ್ಲಿನ ಡಮರುಗನ ಹುಡುಕಿ ಬಾರಿಸಿ ನನ್ನ ದಾಕ್ಷಾಯಿಣಿ ಅತ್ತೆನ ಈ ಪ್ರಪಂಚಕ್ಕೆ ವಾಪಸ್ ಕರ್ಕೊಂಬಂದಿದ್ದು ನಾನೇ. ಏನಿವಾಗ ಏನ್ ಮಾಡ್ಕೋತೀಯ?